ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಲೆನಾಡಿನ ಪ್ರಕೃತಿಯ ಮಡಿಲಿನಲ್ಲಿ ಬೆಳೆದಂತಹ ಸಿಹಿಯಾದ ಮಾವಿನ ಹಣ್ಣನ್ನು ಮತ್ತು ಮರದಿಂದ ಮಾವಿನ ಹಣ್ಣನ್ನು ಕೊಯ್ಯುವುದರಿಂದ ಹಿಡಿದು ಸಾಂಪ್ರದಾಯಿಕವಾಗಿ ಹುಲ್ಲಿನ ಬುಟ್ಟಿಯಲ್ಲಿ ಹಣ್ಣು ಮಾಡುವಂತಹ ವಿಧಾನ, ನಂತರ ಅದರಿಂದ ತಯಾರಿಸುವಂತಹ ರುಚಿಕರವಾದ ಸೀಕರಣೆ ಮತ್ತು ಮಾವಿನ ಹಣ್ಣುಗಳ ಆರೋಗ್ಯಕರ ಲಾಭಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿದರೆ ಎಲ್ಲ ಮಾಹಿತಿ ನಮಗೆ ಸಂಪೂರ್ಣವಾಗಿ ತಲುಪುತ್ತೆ. ಬೇಸಿಗೆ ಸಮಯದಲ್ಲಿ ಮಾವಿನ ಮರಗಳು ಹಳದಿ ಮತ್ತು ಹಸಿರು ಬಣ್ಣದ ಹಣ್ಣುಗಳಿಂದ ತುಂಬಿರ್ತವೆ. ಕೆಲವರು ಉದ್ದನೆಯ ಕೋಲಿಗೆ ಜಾಲರಿಯನ್ನು ಕಟ್ಟಿ ಹಣ್ಣುಗಳನ್ನ ಕೊಯ್ಯಲಾಗುತ್ತೆ. ಮೇಲೆ ಇರುವಂಥ ಹಣ್ಣುಗಳು ಕೈಗೆ ಎಟ್ಕದಂಥ ಹಣ್ಣುಗಳನ್ನು ಆ ರೀತಿ ಕೊಯ್ಯಲಾಗುತ್ತೆ. ಯಾಕೆ ಅಂತಂದರೆ ಹಣ್ಣು ನೆಲಕ್ಕೆ ಬಿದ್ದು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ. ಯಾಕಂದರೆ ಮಲೆನಾಡಿನ ರೈತರು ಹಣ್ಣುಗಳ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಹಳ್ಳಿಗಳಲ್ಲಿ ಮಾವಿನ ಹಣ್ಣುಗಳನ್ನು ಸಾಂಪ್ರದಾಯಿಕವಾಗಿ ಮತ್ತು ನೈಸರ್ಗಿಕ ವಿಧಾನಗಳಲ್ಲಿಯೇ ಹಣ್ಣನ್ನು ಮಾಡಲಾಗತ್ತೆ. ಈ ಮಲೆನಾಡಿನ ಮನೆಗಳಲ್ಲಿ ಬೇಸಿಗೆ ಅಂತಂದರೆ ಮಾವಿನ ಹಣ್ಣುಗಳ ಸೀಕರಣೆ, ಮಾವಿನ ಹಣ್ಣುಗಳ ಪದಾರ್ಥಗಳ ಸಂಭ್ರಮ ಅಂತಲೇ ಹೇಳ್ಬೋದು. ಮಾವಿನ ಹಣ್ಣುಗಳು ಪ್ರಕೃತಿಯ ಸುಂದರವಾದ ಕೊಡುಗೆಗಳಲ್ಲಿ ಒಂದು ಅಂತ ಹೇಳ್ಬೋದು. ಮಾವಿನ ಹಣ್ಣಿನ ಆರೋಗ್ಯಕರ ಲಾಭಗಳನ್ನ ನೋಡೋದಾದರೆ ಮಾವಿನ ಹಣ್ಣು ಕೇವಲ ರುಚಿಕರ ಹಣ್ಣು ಮಾತ್ರ ಅಲ್ಲ, ಆರೋಗ್ಯಕ್ಕೂ ಕೂಡ ಬಹಳ ಉತ್ತಮವಾದಂಥ ಹಣ್ಣು ಅಂತ ಹೇಳಲಾಗತ್ತೆ. ಈ ಮಾವಿನ ಹಣ್ಣುಗಳಲ್ಲಿರುವಂತಹ ವಿಟಮಿನ್ ಎ ಇದರಲ್ಲಿ ಸಮೃದ್ಧವಾಗಿರೋದ್ರಿಂದ ಕಣ್ಣುಗಳ ಆರೋಗ್ಯಕ್ಕೆ ಸಹಕಾರಿ ಅಂತ ಹೇಳಲಾಗತ್ತೆ. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದರಲ್ಲಿರುವಂತಹ ಫೈಬರ್ ಅಂಶ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ದೇಹಕ್ಕೆ ತಕ್ಷಣದ ಶಕ್ತಿಯನ್ನು ಇದು ನೀಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಚರ್ಮದ ಆರೋಗ್ಯಕ್ಕೂ ಕೂಡ ಸಹಕಾರಿ ಅಂತ ಹೇಳಲಾಗತ್ತೆ. ಬೇಸಿಗೆಯಲ್ಲಿ ದೇಹದ ದಣಿವನ್ನು ಕಡಿಮೆ ಮಾಡಿ ಉಲ್ಲಾಸವನ್ನು ನೀಡುವಂಥ ಹಣ್ಣುಗಳು ಅಂತಂದರೆ ಈ ಮಾವಿನ ಹಣ್ಣುಗಳಾಗಿದೆ. ಆದರೆ ಮಧುಮೇಹ ಇರುವವರು ಡಾಕ್ಟರ್ಗಳ ಸಲಹೆಗಳನ್ನ ಪಡೆದುಕೊಂಡು ಮಿತವಾಗಿ ಸೇವಿಸಬೇಕಾಗತ್ತೆ. ಯಾಕಂದರೆ ಮಾವಿನ ಹಣ್ಣುಗಳು ತುಂಬ ಸಿಹಿಯಾಗಿ ಸಕ್ಕರೆ ಅಂಶ ತುಂಬ ಇರೋದ್ರಿಂದ ಈ ರೀತಿ ಮಲೆನಾಡಿನಲ್ಲಿ ಮಾವಿನ ಹಣ್ಣುಗಳನ್ನ ಕೊಯ್ದು ಹಣ್ಣನ್ನು ಮಾಡಿಕೊಂಡೇ ಇದನ್ನು ತಿನ್ನಲಾಗತ್ತೆ. ಈ ಮಾವಿನ ಹಣ್ಣುಗಳನ್ನ ಡೈರೆಕ್ಟಾಗಿ ಗಿಡದಲ್ಲಿ ಬಿದ್ದಂಥ ಮಾವಿನ ಹಣ್ಣುಗಳು ತಿನ್ನೋದಕ್ಕೂ ಈ ರೀತಿ ಹಣ್ಣು ಮಾಡಲಾದಂತಹ ಮಾವಿನ ಹಣ್ಣನ್ನು ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ರುಚಿ ತುಂಬ ಆಗಿರುತ್ತೆ. ಅದ್ರ ಸುವಾಸನೆ ಅಂತೂ ಘಮ ಘಮ ಅಂತ ಇಡೀ ಮನೆ ತುಂಬ ಹರಡಿರುತ್ತೆ. ನಮ್ಮ ಮಲೆನಾಡಿನಲ್ಲಿ ಕೈಗೆ ಸಿಗುವಂಥ ಹಣ್ಣುಗಳನ್ನ ಈ ರೀತಿ ಕೊಯ್ಯಲಾಗತ್ತೆ. ಈ ರೀತಿ ಬೆಳೆದಂಥ ಹಣ್ಣುಗಳನ್ನ ನೀಟಾಗಿ ಕೊಯ್ಕೊಂಡು ಬಂದು ಸಾಂಪ್ರದಾಯಿಕ ವಿಧಾನದಲ್ಲಿ ಹಣ್ಣನ್ನು ಮಾಡಲಾಗತ್ತೆ. ಹಾಗಾದರೆ ಸಾಂಪ್ರದಾಯಿಕ ವಿಧಾನದಲ್ಲಿ ಯಾವ ರೀತಿ ಹಣ್ಣನ್ನು ಮಾಡಲಾಗತ್ತೆ ಅನ್ನೋದನ್ನು ನೋಡೋಣ. ನಮ್ಮ ಹಳ್ಳಿಗಳಲ್ಲಿ ಮಾವಿನ ಹಣ್ಣುಗಳನ್ನು ನೈಸರ್ಗಿಕವಾಗಿಯೇ ಹಣ್ಣು ಮಾಡಲಾಗುತ್ತೆ. ಒಂದು ದೊಡ್ಡ ಬುಟ್ಟಿ ಅಥವಾ ಚೀಲದ ಮೇಲೆ ಹುಲ್ಲುಗಳನ್ನು ಹಾಸ್ಕೊಳ್ಳಲಾಗುತ್ತೆ. ಅಂದರೆ ಈ ಹುಲ್ಲನ್ನು, ಇದು ಒಣ ಹುಲ್ಲುಗಳು ನಮ್ಗೆ ಗೊತ್ತಿದೆ, ಇಲ್ಲಿ ಗದ್ದೆಯ ಭತ್ತದ ಈ ಹುಲ್ಲುಗಳನ್ನು, ಈ ರೀತಿ ಹುಲ್ಲುಗಳನ್ನ ಹಾಸ್ಕೋಬೇಕಾಗತ್ತೆ. ನಂತರ ಆ ಮಾವಿನ ಹಣ್ಣನ್ನು ಅದರ ಮೇಲೆ ಒಂದೊಂದೇ ಜೋಡಿಸಿ ಮತ್ತೆ ಅವುಗಳ ಮೇಲೆ ಹುಲ್ಲನ್ನು ಮುಚ್ಚಬೇಕಾಗತ್ತೆ. ಈ ರೀತಿ 3ರಿಂದ 5 ದಿನಗಳವರೆಗೆ ಇಟ್ಟಾಗ ಹಣ್ಣುಗಳು ನಿಧಾನವಾಗಿ ನೈಸರ್ಗಿಕವಾಗಿ ಪಕ್ವವಾಗ್ತವೆ. ಯಾವುದೇ ರಾಸಾಯನಿಕ ಬಳಕೆ ನಾವಿಲ್ಲಿ ಮಾಡೋದಿಲ್ಲ. ಈ ವಿಧಾನದಲ್ಲಿ ಹಣ್ಣು ಮಾಡಿದಂಥ ಮಾವಿನ ಹಣ್ಣಿಗೆ ವಿಶಿಷ್ಟವಾದಂತಹ ಸುವಾಸನೆ ಇರುತ್ತೆ, ಸಿಹಿತನ ಕೂಡ ತುಂಬ ಇರುತ್ತೆ. ಅಂದರೆ ನಾವು ಡೈರೆಕ್ಟಾಗಿ ಮರದಲ್ಲಿ ಹಣ್ಣಾಗಿ ಬಿದ್ದಂಥ ಹಣ್ಣು ತಿನ್ನೋದಕ್ಕೂ ಈ ರೀತಿ ನಾವು ಹಣ್ಣನ್ನು ಮಾಡಿ ತಿನ್ನೋ ಹಣ್ಣಿಗೂ ತುಂಬ ವ್ಯತ್ಯಾಸ ಇದೆ. ಇಂದು ಮಾರುಕಟ್ಟೆಯಲ್ಲಿ ರಾಸಾಯನಿಕ ವಿಧಾನಗಳಿಂದ ಹಣ್ಣು ಮಾಡುವಂಥ ಪ್ರವೃತ್ತಿ ಹೆಚ್ಚಾಗಿದ್ರೂ ಕೂಡ ನಮ್ಮ ಮಲೆನಾಡಿನ ಜನರು ಇನ್ನೂ ಕೂಡ ನೈಸರ್ಗಿಕವಾದಂತಹ ಆರೋಗ್ಯಕರ ವಿಧಾನಕ್ಕೆ ಆದ್ಯತೆಯನ್ನು ಕೊಡ್ತಾರೆ. ಈ ರೀತಿ ಮಾವಿನ ಹಣ್ಣುಗಳನ್ನ ಹಣ್ಣು ಮಾಡಿಕೊಂಡು ತಿನ್ನಲಾಗುತ್ತೆ. ಹಾಗಾದರೆ ಇದನ್ನು 3ರಿಂದ 4 ದಿನಗಳ ಕಾಲ ಬಿಡಬೇಕಾಗತ್ತೆ. ಯಾವ ರೀತಿ ಹಣ್ಣಾಗಿರ್ತವೆ ಅನ್ನೋದನ್ನು ನಾನು ತೋರಿಸ್ತೀನಿ. ಈ ರೀತಿ ನಾವು ಹಣ್ಣುಗಳನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡಿ, ಒಂದು ಸ್ಟೆಪ್ಪಲ್ಲಿ ಹುಲ್ಲನ್ನು ಹಾಕಿ ಅದ್ರ ಮೇಲೆ ಒಂದು 5-6 ಹಣ್ಣುಗಳು ಅಥವಾ 10-15 ಹಣ್ಣುಗಳನ್ನ ಹಾಕಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಣ್ಣುಗಳನ್ನ ಮಾಡಿದ ನಂತರ ಇದು 2 ದಿನ ಆದಮೇಲೆ ಈ ರೀತಿ ಹಣ್ಣಾಗಿದೆ. ಇದು 3ರಿಂದ 4 ದಿನ ಆದಮೇಲೆ ಈ ರೀತಿ ಹಣ್ಣನ್ನು ನಾವು ನೋಡ್ಬೋದು. ಎಷ್ಟು ಸುಂದರವಾಗಿ, ಯಾವುದೇ ಕಲರ್ ಕೂಡ ಹಾಕಿಲ್ಲ, ಯಾವುದೇ ರಾಸಾಯನಿಕಗಳನ್ನು ಕೂಡ ನಾವು ಬಳಸಿಲ್ಲ. ಈ ರೀತಿ ಮಾವಿನ ಹಣ್ಣುಗಳನ್ನು ನಮ್ಮ ಮಲೆನಾಡಿನಲ್ಲಿ ನೈಸರ್ಗಿಕ ವಿಧಾನದಲ್ಲೇ ಮಾಡಲಾಗುತ್ತೆ. ಈ ಹಣ್ಣುಗಳ ರುಚಿ ಅಂತೂ ತುಂಬ ಸಿಹಿಯಾಗಿರುತ್ತೆ, ತುಂಬ ಸ್ವೀಟಾಗಿರುತ್ತೆ. ಈ ರೀತಿ ಹಣ್ಣಾದಂಥ ಹಣ್ಣುಗಳನ್ನ ನೀಟಾಗಿ ತೊಳ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ಮೇಲ್ಗಡೆ ಹುಲ್ಲನ್ನು ಹಾಸಿರೋದ್ರಿಂದ ಅದ್ರ ಮೇಲೆ ಹಣ್ಣಾಗಬೇಕಾದದ್ದು ಅಂದ್ಕೊಂಡಿರುತ್ತೆ. ಹಾಗಾದರೆ ಈ ಸಿಹಿಯಾದ ಹಣ್ಣುಗಳನ್ನ ಬಳಸ್ಕೊಂಡು ಶೇಖರಣೆ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 4 ಹಣ್ಣುಗಳನ್ನ ತೊಗೊಂಡಿದ್ದೀನಿ, ತುಂಬ ಸಿಹಿಯಾದಂಥ ಹಣ್ಣುಗಳು. ಅದೇ ರೀತಿ ಕೊಬ್ಬರಿ, ಕಟ್ ಮಾಡಿರುವಂಥ ಅರ್ಧ ಕೊಬ್ಬರಿ, ಅದೇ ರೀತಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ.
ಸ್ವಲ್ಪ ಬಿಳಿ ಎಳ್ಳು, ಅದೇ ರೀತಿ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಜೋನಿ ಬೆಲ್ಲ ಅಥವಾ ಬೆಲ್ಲಗಳನ್ನ ಕೂಡ ಹಾಕ್ಕೊಳ್ಬೋದು. ಗೋಡಂಬಿ, ದ್ರಾಕ್ಷಿ ಬೇಕು ಅಂದರೆ ಹಾಕ್ಕೊಳ್ಬೋದು. ದ್ರಾಕ್ಷಿ ಎಲ್ಲ, ಗೋಡಂಬಿ ಮತ್ತು ಬಾದಾಮಿ ಮತ್ತು ಯಾಲಕ್ಕಿಯನ್ನು ತೊಗೊಂಡಿದ್ದೀನಿ. ಈ ರೀತಿ ಫಸ್ಟು ಮಾವಿನ ಹಣ್ಣುಗಳನ್ನ ಸಿಪ್ಪೆಯನ್ನು ತೆಗೆದುಕೊಂಡು ನೀಟಾಗಿ ಜ್ಯೂಸನ್ನು ತೊಗೊಳ್ಬೇಕಾಗತ್ತೆ. ಈ ಸಿಪ್ಪೆಯನ್ನು ನೀಟಾಗಿ ತೊಗೊಂಡು ಕಟ್ ಮಾಡಿಕೊಂಡು ಚಾಕಿಂದ, ತುಂಬ ಸ್ವೀಟಾಗಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಅಡ್ಡಿಲ್ಲ. ಇದೇ ತುಂಬ ಸ್ವೀಟಾಗಿರುತ್ತೆ. ಈ ರೀತಿ ಮಾಡಿರುವಂಥ ಹಣ್ಣುಗಳಿಂದ ಶೇಖರಣೆ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಈ ಮಾವಿನ ಹಣ್ಣಂತೂ ತುಂಬ ಸಿಹಿಯಾಗಿದ್ದಾವೆ. ಈ ರೀತಿ ಎಲ್ಲ ಮಾವಿನ ಹಣ್ಣು ತೊಳೆದು ನೀಟಾಗಿ ಇಟ್ಕೊಂಡಿರೋಂಥ ಮಾವಿನ ಹಣ್ಣುಗಳು ಈ ರೀತಿ ತೊಗೊಳ್ಬೇಕಾಗತ್ತೆ. ಇದಾದಮೇಲೆ ಇದಕ್ಕೆ ಸಿಂಪಲ್ಲಾಗಿ ಏನು ಸೇರಿಸ್ಕೊಳ್ಳೋದು ಅಂತ ನೋಡೋಣ. ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿರುವಂತಹ ಮಾವಿನ ಹಣ್ಣುಗಳನ್ನ ಈ ರೀತಿ ಕಟ್ ಮಾಡಿರೋ ಸೈಡಿಗೆ ಇಟ್ಕೊಂಡು ಒಂದು ಪಾತ್ರೆಗೆ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೇಲೆ ಎಳ್ಳು ಮತ್ತು ಗೋಡಂಬಿ, ಬಾದಾಮಿ ಮತ್ತು ಕೊಬ್ಬರಿ ಪೀಸ್ಗಳನ್ನ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಎಳ್ಳು ಚಟಪಟ ಅನ್ನೋವರೆಗೆ ಇದನ್ನು ಬಾಡಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಇದು ಹಸಿದು ಹಾಕಿದರೂ ಕೂಡ ಏನು ತೊಂದರೆ ಇಲ್ಲ. ಬಟ್ ಎಳ್ಳು ಮತ್ತು ಹಸಿ ವಾಸನೆ ಬರಬಾರ್ದು ಅಂತ ಇತ್ತು ಅಂದರೆ ಈ ರೀತಿ ಸ್ವಲ್ಪ ಗರಿ ಆಗೋವರೆಗೂ ಇದನ್ನು ಸಣ್ಣ ಉರಿಯಲ್ಲಿ ಈ ರೀತಿ ಬಾರಿಸ್ಕೊಳ್ಬೇಕಾಗುತ್ತೆ. ಇದು ಸ್ವಲ್ಪ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಇದಾದಮೇಲೆ ತಣ್ಣಗಾಗೋಕ್ಕೆ ಬಿಡಲಾಗುತ್ತೆ ಒಂದು 5 ನಿಮಿಷ ಕಾಲ. ನೆಕ್ಸ್ಟ್ ಇದಕ್ಕೆ ಯಾಲಕ್ಕಿಗಳನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಒಂದು ಅರ್ಧ ಗ್ಲಾಸ್ ನೀರನ್ನು, ಅಂದರೆ ನಮ್ಗೆ ತೆಳು ಬೇಕು ಶೇಖರಣೆ ಅಂತಂದರೆ ಜಾಸ್ತಿ ನೀರು ಹಾಕ್ಕೋಬೋದು. ಇಲ್ಲ ಅಂತಂದರೆ ಚೆನ್ನಾಗೇ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನಾನಿದು ಎಲ್ಲದನ್ನು ಕೂಡ ಹಾಕೋಲ್ಲ, ಸೋಸಿ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಕಾಯಿ ತುರಿ ಜಿಗುಟು ಬಾಯಿಗೆಲ್ಲ ಸಿಗುತ್ತೆ, ಅಷ್ಟು ರುಚಿಯಾಗಿರೋದಿಲ್ಲ. ಈ ರೀತಿ ನುಣ್ಣಗೆ ರುಬ್ಕೊಂಡಾದಮೇಲೆ ಇದನ್ನು ಸೋಸ್ಕೊಳ್ಳೋಣ. ಈ ರೀತಿ ಸೋಸ್ಕೊಂಡಾದಮೇಲೆ ಮೇಲ್ಗಡೆ ಬಂದಿರೋದನ್ನೆಲ್ಲ ಎಸೆಯೋದಾಗತ್ತೆ. ಇದರಲ್ಲಿರುವಂಥ ಎಲ್ಲ ನೀರನ್ನು ನೀಟಾಗಿ ತೊಗೊಳ್ಬೋದು, ಅಥವಾ ಒಂದು ಒಳ್ಳೆ ಬಟ್ಟೆ ತೊಗೊಂಡು ಅದರಿಂದನೂ ತೆಗಿಬೋದು. ಈ ರೀತಿ ಇಷ್ಟು ಬಂದಿದೆ. ಇದನ್ನೆಲ್ಲ ತುಂಬ ರುಚಿಯಾಗಿರುತ್ತೆ. ಈ ವಿಧಾನದಲ್ಲಿ ಒಂದು ಸತಿ ಮಾಡಿ ನೋಡಿ. ಇದನ್ನೆಲ್ಲ ಈ ಮಾವಿನ ಹಣ್ಣಿನ ಇವುಗಳಿಗೆ ಸೇರಿಸ್ಕೋಬೇಕಾಗತ್ತೆ. ಅಷ್ಟೇ, ನೀಟಾಗಿ ಈ ರೀತಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಮಿಕ್ಸ್ ಆದಾಗ ತುಂಬ ರುಚಿಯಾಗಿರುತ್ತೆ. ಚಪಾತಿ, ಹೋಳಿಗೆ, ರೊಟ್ಟಿ, ದೋಸೆ ಇದ್ರ ಜೊತೆಗೂ ನಾವು ಇದನ್ನು ತಿನ್ಬೋದು. ಹಾಗೆ ಕುಡಿಲಿಕ್ಕೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಸಣ್ಣ ಬೌಲಷ್ಟಲ್ಲಿ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಮಾವಿನ ಹಣ್ಣು ತುಂಬ ಸ್ವೀಟ್ ಇರೋದ್ರಿಂದ, ಅದು ಸ್ವೀಟ್ ಕಡಿಮೆ ಬೇಕು ಅನ್ನೋರು ಇಲ್ಲಿ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗೋವರೆಗೂ ಇದನ್ನು ಹೀಗೆ ಕರಗಬೇಕಾಗತ್ತೆ. ಸ್ವಲ್ಪ ಒಂದು 5 ನಿಮಿಷದಲ್ಲಿ ಸಕ್ಕರೆ ಎಲ್ಲ ಕರಗುತ್ತೆ. ಆಮೇಲೆ ಬೇಕು ಅಂತಂದರೆ ಮೇಲ್ಗಡೆ ಗೋಡಂಬಿ ಹಾಗೂ ಬಾದಾಮಿಗಳನ್ನು ನಾವು ಹಾಕ್ಕೊಳ್ಬೋದು. ಈ ರೀತಿ ಸಿಹಿಯಾದಂತಹ ಮಾವಿನ ಹಣ್ಣಿನ ಶೇಖರಣೆಯನ್ನು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಹಾಲು ಕೂಡ ಹಾಕ್ಕೊಳ್ತಾರೆ. ಬೇಕು ಅಂತಂದರೆ ಕಾಯಿಸಿದ ಹಾಲನ್ನು ಹಾಕ್ಕೊಳ್ಬೋದು. ಬಟ್ ಬೇಡ ಅಂತಂದರೆ ಮಿಲ್ಕ್ ಶೇಕ್ ಥರ ಆಗುತ್ತೆ. ಬಟ್ ಇದ್ರ ಘಮ ತುಂಬ ಚೆನ್ನಾಗಿರುತ್ತೆ. ಬಿಳಿ ಎಳ್ಳು ಇರೋದ್ರಿಂದ, ತೆಂಗಿನಕಾಯಿಯ ಹಾಲು ಇರೋದ್ರಿಂದ, ಗೋಡಂಬಿ ಮತ್ತು ಬಾದಾಮಿಯ ರಸ ಇರೋದ್ರಿಂದ ಟೇಸ್ಟ್ ಅಂತೂ ತುಂಬ ಸೂಪರಾಗಿರುತ್ತೆ. ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಈ ರೀತಿ ಆದರೆ ಇಲ್ಲಿ ಮಾವಿನ ಹಣ್ಣಿನ ಶೇಖರಣೆ ರುಚಿಯಾಗುತ್ತೆ. ನಮ್ಮ ಮಲೆನಾಡಿನಲ್ಲಿ ಈ ಸೀಸನ್ನಲ್ಲಿ ಎಲ್ಲರೂ ಕೂಡ ಒಂದು ಸತಿ ಇದನ್ನು ಟ್ರೈ ಮಾಡಿರ್ತಾರೆ. ಸ್ವೀಟ್ ಇಷ್ಟಪಡೋರಂತೂ ಇದನ್ನು ಮಾಡ್ಕೊಂಡು ತಿಂದೇ ಇರ್ತಾರೆ. ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಅನೇಕ ಮಲೆನಾಡಿನ ಸಾಂಪ್ರದಾಯಿಕ ವಿಡಿಯೋಗಳಿಗಾಗಿ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವೆಲ್ಲ ನಮಗೆ ಪ್ರಕೃತಿ ಉಚಿತವಾಗಿ ಕೊಟ್ಟಿರುವಂತಹ ಕೊಡುಗೆ. ಇದರ ಹಿಂದೆ ರೈತರ ಪರಿಶ್ರಮ ಕೂಡ ಅಡಗಿದೆ. ಇದು ನಮ್ಮ ಮಲೆನಾಡಿನ ಹಳ್ಳಿಗಳ ಸೊಗಡನ್ನು ನೆನಪಿಸುತ್ತೆ. ಈ ರೀತಿ ನಮ್ಮ ಮಲೆನಾಡಿನ ರೈತರು ಹಣ್ಣುಗಳ ಗುಣಮಟ್ಟಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಯಾವುದೇ ರಾಸಾಯನಿಕಗಳನ್ನ ಬಳಸದೆ ನೈಸರ್ಗಿಕ ವಿಧಾನದಲ್ಲಿ ಹಣ್ಣುಗಳನ್ನ ಮಾಡಿಕೊಂಡು ಆರೋಗ್ಯಕರವಾದಂತಹ ರೆಸಿಪೀಸ್ಗಳನ್ನೇ ಯೂಸ್ ಮಾಡ್ಕೊಳ್ತಾರೆ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಊರುಗಳಲ್ಲಿ ಹಣ್ಣನ್ನು ಯಾವ ರೀತಿ ಹಣ್ಣು ಮಾಡಲಾಗತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಇಂತಹ ಅನೇಕ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.